ಹೆಂಡತಿಯನ್ನೇ ಅಕ್ಕ ಅಂತ ಪರಿಚಯಿಸಿ ಮ್ಯಾಟ್ರಿಮೋನಿಯಲ್ಲಿ ಪರಿಚಯವಾದಂತಹ ಯುವತಿಗೆ ಇಲ್ಲೊಬ್ಬ ಭೂಪ ಬರೋಬ್ಬರಿ 1 ಕೋಟಿಗೂ ಹೆಚ್ಚು ವಂಚನೆ ಮಾಡಿಬಿಟ್ಟಿದ್ದಾನೆ. ಹೆಂಡತಿಯನ್ನೇ ಅಕ್ಕ ಅಂತ ಪರಿಚಯ ಮಾಡಿಕೊಂಡು ಯುವತಿಯೊಬ್ಬಳಿಗೆ ಗಾಳ ಹಾಕಿರುವಂತಹ ಪ್ರಕರಣ ಇದು ಒಬ್ಬನಿಂದ ಆಗಿರುವಂತದ್ದಲ್ಲ. ಇಡೀ ಕುಟುಂಬ ಈ ಸ್ಕ್ಯಾಮ್ನಲ್ಲಿ ಭಾಗಿಯಾಗಿತ್ತು. ಇಡೀ ಕುಟುಂಬ ಒಂದೊಂದು ಹುದ್ದೆಯನ್ನ ಹೇಳ್ಕೊಂಡು ಅಷ್ಟು ಕೋಟಿ ಆಸ್ತಿ ಇದೆ, 700ಕ್ಕೂ ಹೆಚ್ಚು ಕೋಟಿಯ ಆಸ್ತಿ ಇದೆ ನಮ್ಗೆ ಅಂತ ಹೇಳಿ ನಂಬಿಸಿ 1,75,00,000 ರೂಪಾಯಿ ಹಣವನ್ನ ಪಡೆದು ಮೋಸವನ್ನ ಮಾಡಿದೆ. ವಿನಯ್ ರಾಜ್ ಅನ್ನುವಂಥ ಯುವಕನಿಂದ ಆಗಿರುವಂತಹ ದೋಖಾ ಇದು. ಯಾವಾಗ ಯುವತಿ ಹಣವನ್ನ ವಾಪಸ್ ಕೇಳೋಕ್ ಹೋಗ್ತಾಳೋ ಪದೇ ಪದೇ ಸುಲಿಗೆಗೊಳಗಾದಂತಹ ಯುವತಿ ಆನಂತರ ಹಣವನ್ನ ವಾಪಸ್ ಕೇಳೋಕ್ ಹೋದಾಗ ಆಕೆಗೆ ಸತ್ಯದ ಅರಿವಾಗಿದೆ. ಯಾರನ್ನ ಯಾವ ಲೇಡಿಯನ್ನ ಕರ್ಕೊಂಡು ಬಂದು ಮದುವೆ ಸಂಬಂಧ ಮಾತನಾಡುವಂತಹ ಟೈಮ್ನಲ್ಲಿ ಈಕೆ ನನ್ನಕ್ಕ ಅಂತ ಹೇಳಿ ವಿನಯ್ ರಾಜ್ ಗೌಡ ಹೇಳಿದ್ನೋ ಆಕೆಯೇ ಈತನ ಪತ್ನಿ. ಮದುವೆಯಾಗಿ 3 ವರ್ಷ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಜೊತೆಗೆ ಈತನ ತಂದೆಯೂ ಕೂಡ ಇದರಲ್ಲಿ ಪಾಲುದಾರರು. ನಾನು ನಿವೃತ್ತ ತಹಶೀಲ್ದಾರ್, ನೀವು ಹೂಡಿಕೆ ಮಾಡುವಂತಹ ಹಣಕ್ಕೆ ನಾನೇ ಗ್ಯಾರಂಟಿ ಅಂತ ಹೇಳಿ ಆ ಯುವತಿಗೆ ನಂಬಿಸುವಂತಹ ಕೆಲಸವೆಲ್ಲ ಆಗಿತ್ತು. ವಿಜಯ್ ರಾಜ್ ಗೌಡ ಹಾಗೆಯೇ ಆತನ ಕುಟುಂಬದ ವಿರುದ್ಧ ಸದ್ಯ ಯುವತಿ ಕಂಪ್ಲೇಂಟ್ ಅನ್ನ ದಾಖಲು ಮಾಡಿದ್ದಾರೆ. ಸ್ಟಾರ್ಟಿಂಗ್ ಆಕ್ಚುಲಿ ನನಗೆ ಒಕ್ಕಲಿಗ ಮ್ಯಾಟ್ರಿಮೋನಿಯಲ್ಲಿ ನನ್ನ ಹುಡುಗ ಹುಡುಕ್ತಾ ಇದ್ರು. ಸೊ ಅವನು ಒಕ್ಕಲಿಗ ಮ್ಯಾಟ್ರಿಮೋನಿಯಲ್ಲಿ ನನ್ನ ಪ್ರೊಫೈಲ್ನ ನೋಡಿ ನಂಗೆ ಡೈರೆಕ್ಟ್ ಆಗಿ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿದ್ರು. ಸೊ ಫಸ್ಟ್ ಸ್ಟಾರ್ಟಿಂಗ್ ಹೇಳಿದಾಗ ಅವನೊಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತ ಹೇಳ್ತಾನೆ. ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತ ಹೇಳಿ ಅವರಪ್ಪ ರಿಟೈರ್ಡ್ ತಹಸೀಲ್ದಾರ್, ಒಬ್ಳು ಅಕ್ಕ ಇದ್ದಾಳೆ. ಸೊ ಅವಳು MD ಮಾಡಿ ಜರ್ಮನಿಯಲ್ಲಿ ಸೆಟಲ್ ಆಗಿದ್ದಾಳೆ. ಫ್ಯಾಮಿಲಿ ವೆಲ್ ಸೆಟಲ್ಡ್ ಅಂತ ಇಂಟ್ರೊಡ್ಯೂಸ್ ಮಾಡ್ತಾನೆ. ಅಂಡ್ ಅದನ್ನ ಸಪೋರ್ಟಿಂಗ್ ಅಂತ ತೋರ್ಸಕ್ಕೆ ಒಂದು ಇಡೀ ಡಾಕ್ಯುಮೆಂಟ್ ಕೂಡ ಕಳಿಸ್ತಾನೆ. ಅಂದ್ರೆ 2019 ಒಂದು ಕೇಸ್ ಆಗಿತ್ತು. ಸೊ ಇದನ್ನ ನೋಡಿ ಇದರಲ್ಲಿ ನಿಮ್ಗೆ ಎಲ್ಲ ಡೀಟೇಲ್ಸ್ ಸಿಗತ್ತೆ ಅಂತ ಸಪೋರ್ಟಿಂಗ್ ಆಗಿ ಕಳಿಸ್ತಾನೆ. ಸೊ ಆವಾಗ ನನಗೆ ಪ್ರೊಫೈಲು ತುಂಬಾ ರಿಚ್ ಅಂತ ತೋರಿಸಿರೋದ್ರಿಂದ ನಾನು ರಿಜೆಕ್ಟ್ ಮಾಡ್ತೀನಿ ಫಸ್ಟ್ ಟೈಮು. ಹಿ ವಾಸ್ ಲೈಕ್ ಫಸ್ಟೇ ಏನಕ್ಕೆ ರಿಜೆಕ್ಟ್ ಮಾಡ್ತೀರಾ, ಸೊ ಸ್ವಲ್ಪ ತಿಳ್ಕೊಳ್ಳಿ ನನ್ನ ಬಗ್ಗೆ ಅಂತ ಹೇಳಿ ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡ್ತಾನೆ. ಆಮೇಲೆ ಇದಕ್ಕಿದ್ದಂಗೆ ಮತ್ತೆ ಏನೋ ಕೇಸ್ ಆಗಿದೆ. ಸೊ ಅಕೌಂಟ್ ಎಲ್ಲ ಫ್ರೀಸ್ ಆಗಿದೆ. ಆದ್ರೆ ಊಟಕ್ಕೂ ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು ಸ್ಟಾರ್ಟಿಂಗು ನನ್ನ ಹತ್ರ ಥೌಸಂಡ್ಸ್ ಅಲ್ಲಿ ದುಡ್ಡು ಕೇಳಕ್ ಸ್ಟಾರ್ಟ್ ಮಾಡಿ. ಇಲ್ಲಿವರೆಗೂ ನನ್ನ ಹತ್ರ ಮತ್ತೆ ನನ್ನ ಫ್ರೆಂಡ್ಸ್ ಹತ್ರ ಅರೌಂಡ್ 1.75 crores ತಗೊಂಡಿದ್ದಾನೆ. ಬಟ್ ಏನ್ ಮಾಡಿದಾನೆ ಅಂದ್ರೆ ನಂದೇ ದುಡ್ಡನ್ನ ಲೈಕ್ ಇವತ್ತು ಕೊಟ್ಟಿರೋ ದುಡ್ಡನ್ನ ವಾಪಸ್ ಹಾಕಿ ಮತ್ತೆ ನಾಳೆ ಕೊಡು ಅಂತ ಕೇಳಿ ಅದೇ ಟ್ರಾನ್ಸಾಕ್ಷನ್ ಆಗಿರೋ ತರ ತೋರಿಸಿ ಅರೌಂಡ್ 21.5 ವಾಪಸ್ ಹಾಕಿರೋ ತರ ತೋರಿಸಿದಾನೆ. ಸೊ ಇನ್ನ ಅರೌಂಡ್ 1.53 crore ವಾಪಸ್ ಹಾ ಸರ್. ಅವ್ನು ಫಸ್ಟ್ ಸ್ಟಾರ್ಟಿಂಗ್ ಏನ್ ಪ್ರೊಫೈಲ್ ಕಳ್ಸಿದ್ದ ವಾಟ್ಸಪ್ ಅಲ್ಲಿ, ಸೊ ಲಾಸ್ಟ್ ತನಕನೂ ಅದನ್ನೇ ಮೇಂಟೈನ್ ಮಾಡಿದಾನೆ. ಅದೇ ಲೈಕ್ ಅಕ್ಕ ಇದ್ದಾನೆ ಅಂತ, ಅವ್ರ ಅಪ್ಪಂಗೆ ಕ್ಯಾನ್ಸರ್ ಇದೆ ಅಂತ ಹೇಳಿದ್ದ. ಸೊ ಅವ್ರ ಅಪ್ಪಂಗೆ ಕ್ಯಾನ್ಸರ್ ಆಗಿದೆ, ನಂದು ಅಕೌಂಟ್ಸ್ ಎಲ್ಲ ಫ್ರೀಸ್ ಆಗಿದೆ ಅಂತಾನು ದುಡಿಸ್ಕೊಂಡಿದ್ದಾನೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾ ಹೋಗ್ತಾರೆ. ಶಿವಕುಮಾರ್, ಒಕ್ಕಲಿಗ ಮ್ಯಾಟ್ರಿಮೋನಿಯಲ್ ಗಾಳವನ್ನ ಹಾಕೋದಿವನು ಈತ ಒಬ್ಬ ಪಾಲುದಾರ ಅಲ್ಲ, ಆತನ ಇಡೀ ಕುಟುಂಬ, ಆತನ ತಂದೆ, ಆತನ ಪತ್ನಿ ಎಲ್ಲರೂ ಕೂಡ ಈ ವಂಚನೆಯಲ್ಲಿ ಭಾಗಿದಾರರೇ. ಖೆಡ್ಡಾಗಿ ಬೀಳಿಸಿದ ಹೇಗೆ, ಹಂತ ಹಂತವಾಗಿ ಹಣವನ್ನ ವಸೂಲಿ ಮಾಡಿದ ಹೇಗೆ, ಈ ಯುವತಿಗೆ ಫೈನಲಿ ಅನುಮಾನ ಬಂದು ಈ ಸತ್ಯ ರಿವೀಲ್ ಆಗಿದ್ದ ಹೇಗೆ? ಶಿವಕುಮಾರ್, ವಿಜಯರಾಜ್ ಗೌಡ ಸಂತ್ರಸ್ತ ಯುವತಿ ಏನಿದ್ದಾಳೆ ಆಕೆಯ ಪೋಷಕರ ಬಳಿ ಬಂದು ನಿಮ್ಮ ಮಗಳನ್ನ ಮದುವೆ ಆಗ್ತೀನಿ ಅಂತೇಳಿ ಹೇಳ್ತಾನೆ. ಅದರಲ್ಲಿ ಪ್ರಮುಖವಾಗಿ ನನ್ನ ಹೆಸರಲ್ಲಿ VRG ಎಂಟರ್ಪ್ರೈಸಸ್ ಕಂಪ್ನಿ ಇದೆ, ಆ ಕಂಪ್ನಿಗೆ ನಾನೇ ಓನರ್. ಬೆಂಗಳೂರಿನ ಸದಾಶಿವನಗರದಲ್ಲಿ ಮನೆ ಇದೆ, ರಾಜಾಜಿನಗರದಲ್ಲಿ ಮನೆ ಇದೆ, ಲಾರಿಗಳಿದೆ, ನಂದು ಕ್ರಷರ್ ಇದೆ. ಬರೋಬ್ಬರಿ 715 ಕೋಟಿ ಆಸ್ತಿ ನನಗಿದೆ. ನನ್ನ ಮೇಲೆ ED ಕೇಸ್ಗಳಾಗಿದೆ. ಜೊತೆಗೆ ಸಾಕಷ್ಟು ಹಣದ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ EDನಲ್ಲಿ ಕೇಸ್ಗಳಾಗಿದೆ ಅಂತೇಳಿ ಬೇರೆ ಬೇರೆ ಬೇಲ್ ಕಾಪಿಗಳನ್ನ ತೋರಿಸಿ ನಂಬಿಕೆ ಗಳಿಸುವಂತ ಕೆಲಸವನ್ನ ವಿಜಯ್ ರಾಜ್ ಗೌಡ ಮಾಡುವಂಥದ್ದು 2019ರಲ್ಲಿ ಪರಿಚಯ ಆಗುತ್ತೆ. 2024ರವರೆಗೂ ಕೂಡ ಆರಂಭಿಕ 3-4 ವರ್ಷಗಳ ಕಾಲ ಯಾವುದೇ ರೀತಿಯಂತ ಸಮಸ್ಯೆ ಆಗೋದಿಲ್ಲ. ಆರೋಪಿ ಯಾವುದೇ ರೀತಿಯಂತ ಹಣವನ್ನ ಕೇಳೋದಿಲ್ಲ. 2024 ಏಪ್ರಿಲ್ನಲ್ಲಿ ಬ್ಯಾಂಕ್ನ ಅಕೌಂಟ್ಗಳು ಫ್ರೀಸ್ ಆಗಿದೆ ಅಂತೇಳಿ ಆರೋಪಿ ನಂಬಿಸ್ಲಿಕ್ಕೆ ಹೋಗ್ತಾನೆ. ಜೊತೆಗೆ EDನಲ್ಲಿ ಕೆಲವೊಂದಷ್ಟು ಕೇಸ್ಗಳಾಗಿದೆ. ಕೇಸ್ಗೆ ಸಂಬಂಧಪಟ್ಟಂತೆ ಬೇಲ್ಗೂ ಕೂಡ ಓಡಾಡ್ತಾ ಇದ್ದೀನಿ. ಇಷ್ಟರಲ್ಲೇ ಎಲ್ಲ ಸಮಸ್ಯೆಗಳು ಕೂಡ ಬಗೆಹರಿಯುತ್ತೆ, ನಿನಗೆ ಹಣವನ್ನ ಹಿಂದಿರುಗಿಸ್ತೀನಿ ಅಂತೇಳಿ ಮೊದಲನೇದಾಗಿ ಈತ ಪಡೆಯುವಂಥದ್ದು ಕೇವಲ 15,000 ಹಣ. ನಂತರ ಇವರ ಯುವತಿ ಏನಿದ್ದಾರೆ ಸಂತ್ರಸ್ತ ಯುವತಿ, ಆಕೆಯ ಕುಟುಂಬಸ್ಥರಿಂದ ಹಂತ ಹಂತವಾಗಿ ಸರಿಸುಮಾರು 1,75,00,000 ಹಣವನ್ನ ಹಂತ ಹಂತವಾಗಿ ಪಡಿತಾನೆ. ಒಂದು ಬಾರಿ 60 ಲಕ್ಷ ಹಣವನ್ನ ಪಡಿತಾನೆ, 15 ಲಕ್ಷ ಪಡಿತಾನೆ, 11 ಲಕ್ಷ ಪಡಿತಾನೆ. ಕೇವಲ ಯುವತಿ ಮಾತ್ರ ಅಲ್ಲ, ಆಕೆಯ ಕುಟುಂಬಸ್ಥರು ಜೊತೆಗೆ ಆಕೆಯ ಸ್ನೇಹಿತರಿಂದಲೂ ಕೂಡ ವಿವಿಧ ದಿನಾಂಕಗಳಲ್ಲಿ ಹಣವನ್ನ ಪಡೆಯುವಂತ ಕೆಲಸವನ್ನ ಮಾಡ್ತಾನೆ. ಅದು ಕೂಡ 2024ರ ಏಪ್ರಿಲ್ ಇಂದ. ಕಡೆದಾಗಿ ಈತ
ಸ್ವತಃ ಆತನ ಪತ್ನಿ ಏನಿದ್ದಾಳೆ ಆತನ ಪತ್ನಿಯನ್ನ ತೋರಿಸಿ ಇವರು ನನ್ನ ಸಹೋದರಿ ಅಂತೇಳಿ ಅವರನ್ನ ನಂಬಿಸುವಂತ ಕೆಲಸವನ್ನ ಮಾಡ್ತಾನೆ. ಎಲ್ಲ ಸಮಸ್ಯೆಗಳು ಕೂಡ ಬಗೆಹರಿತಾ ಇದೆ. 700 ಕೋಟಿ ಆಸ್ತಿಯ ಒಡೆಯ ನಾನು, ಎಲ್ಲವೂ ಕೂಡ ಸರಿ ಹೋದ್ಮೇಲೆ ನಾವು ಮದುವೆ ಆಗೋಣ, ಚೆನ್ನಾಗಿರೋಣ, ನೀನು ಕೊಟ್ಟಂತ ಹಣ ಏನಿದೆ ಅದನ್ನ ಹಿಂದಿರುಗಿಸ್ತೀನಿ ಅಂತೇಳಿ ಪ್ರತಿ ಬಾರಿ ಕೂಡ ನಂಬಿಸ್ತಿರುವಂಥದ್ದು. VRG ಎಂಟರ್ಪ್ರೈಸಸ್ ಅಂತ ಕಂಪ್ನಿಯನ್ನು ಮಾಡ್ಕೊಂಡಿರ್ತಾನೆ. ಅದಕ್ಕೆ ಸಂಬಂಧಪಟ್ಟಂತ ಕೆಲವೊಂದಷ್ಟು ಚೆಕ್ಗಳನ್ನು ಕೊಡುವಂಥದ್ದು, ಅವರ ನಂಬಿಕೆಯನ್ನು ಗಳಿಸಲಿಕ್ಕೆ ಪ್ರತಿ ಬಾರಿ ಹಣವನ್ನು ಪಡ್ಕೊಂಡಂತ ಸಂದರ್ಭದಲ್ಲಿ ಅವ್ರಿಗೆ ಚೆಕ್ಗಳನ್ನ ಕೊಡುವಂಥದ್ದು, ಚೆಕ್ಕನ್ನ ಕೊಡುವಂತ ಮೂಲಕವಾಗಿ ನಂಬಿಸುವಂತ ಕೆಲಸವನ್ನ ಮಾಡ್ತಾನೆ. ಬೆಂಗಳೂರಿನ ಸದಾಶಿವನಗರಕ್ಕೆ ಹೋಗುವಂಥದ್ದು, ರಾಜಾಜಿನಗರಕ್ಕೆ ಕರ್ಕೊಂಡು ಹೋಗುವಂಥದ್ದು, ಅಲ್ಲಿ ಕೆಲವೊಂದಷ್ಟು ಪ್ರಾಪರ್ಟಿಗಳನ್ನ ತೋರಿಸಿ ಇದು ನನ್ನದು ಅನ್ನೋ ರೀತಿಯಲ್ಲಿ ಆರೋಪಿ ನಂಬಿಸಿ ವಂಚನೆಯನ್ನ ಮಾಡಿರುವಂಥದ್ದು. ಸದ್ಯ ಯುವತಿ ಆರೋಪಿ ವಿರುದ್ಧವಾಗಿ ಕೆಂಗೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿರುವಂಥದ್ದು. ವಿಜಯಶ್ರೀ, ಥ್ಯಾಂಕ್ ಯು ಶಿವಕುಮಾರ್. ತಮ್ಮೆಲ್ಲ ಡೀಟೇಲ್ಸ್ಗೆ ಪರಿಚಯ ಆಗಿದ್ದು 2024 ಮಾರ್ಚ್ನಲ್ಲಿ, ಅದು ಒಕ್ಕಲಿಗ ಮ್ಯಾಟ್ರಿಮೋನಿಯ ಮೂಲಕ. ಆ ಸಂದರ್ಭದಲ್ಲಿ ಯುವತಿ ಪ್ರೊಫೈಲ್ನ ರಿಜೆಕ್ಟ್ ಮಾಡಿದ್ರು ಕೂಡ ಹಿಂದೆ ಬಿದ್ದು ಇಲ್ಲ ಪರಿಚಯ ಮಾಡ್ಕೊಳ್ಳೋಣ ಅಂತ ಹೇಳಿ ವಿಜಯ್ ರಾಜ್ ಗೌಡ ಒತ್ತಡವನ್ನ ಹೇರ್ತಾನೆ. ಅದಾದ ಬಳಿಕ ಪರಿಚಯ ಆದಾಗ ಯಾವುದೋ 2019 ಸಾಲಿನ ಇಡಿ ಕೇಸ್ ಬೇಲ್ ಕಾಪಿಯನ್ನ ತೋರಿಸಿ ನನ್ನ ಹತ್ರ 715 ಕೋಟಿ ರೂಪಾಯಿಯಷ್ಟು ಆಸ್ತಿ ಇದೆ ಅಂತ ಹೇಳಿ ಆರಂಭದಲ್ಲಿ ನಂಬಿಸ್ತಾನೆ. ಅದಾದ ಬಳಿಕ ಆಕೆಯಿಂದ ಹಂತವಾಗಿ ಅಕೌಂಟ್ ಫ್ರೀಸ್ ಆಗಿದೆ ಅಂತ ಹೇಳಿ ಹಣವನ್ನ ಕೀಳ್ತಾ ಹೋಗೋದು, ತಂದೆ ಹಾಗೆ ತನ್ನ ಪತ್ನಿಯನ್ನ ಅಕ್ಕಾಂತ ಪರಿಚಯಿಸಿ ಕಂಪನಿಗೆ ಹಣ ಹೂಡಿಕೆ ಮಾಡು ಅಂತ ಹೇಳಿ ಆಕೆಯ ಸ್ನೇಹಿತರಿಂದಾನೂ ಹಣವನ್ನ ಹೂಡಿಕೆ ಮಾಡಿಸ್ಕೊಳ್ತಾನೆ. ಫೈನಲಿ ತಾನು ಮೋಸ ಹೋಗ್ತಾ ಇರೋದು ಗೊತ್ತಾದಂತಹ ನಂತರದಲ್ಲಿ 2025 ಫೆಬ್ರವರಿನಲ್ಲಿ ಗೊತ್ತಾಗುತ್ತೆ. ಅದಾದ ಬಳಿಕ ಹಣವನ್ನ ವಾಪಸ್ ಕೇಳಿದಾಗ ಆತ ಕೊಟ್ಟಿದ್ದು 22 ಲಕ್ಷ ರೂಪಾಯಿ ವಾಪಸ್, ಇನ್ನೂ ಕೂಡ 1,53,00,000 ವಾಪಸ್ ಕೊಡಬೇಕು. ನಂತರ ಮನೆಗೆ ಹೋಗಿ ಚೆಕ್ ಮಾಡಿದಾಗ ಯಾರನ್ನ ಅಕ್ಕ ಅಂತ ಈತ ಪರಿಚಯ ಮಾಡಿಸ್ಕೊಟ್ಟಿದ್ನೋ ಆಕೆಯೇ ಈತನ ಪತ್ನಿ, ಮದುವೆಯಾಗಿ 3 ವರ್ಷ ಆಗಿದೆ ಅನ್ನುವಂತಹ ಸತ್ಯ ಈ ಯುವತಿ ಗೊತ್ತಾಗುತ್ತೆ. ಈಗ ಕಂಪ್ಲೇಂಟ್ ದಾಖಲಾಗಿದೆ.